ಕರ್ನಾಟಕ ಅಗ್ರವಾರ್ತೆಯಲ್ಲಿ ಬೆಂಗಳೂರಿಗೆ ತಟ್ಟಿರುವಂತಹ ಜಲಗಂಡಾಂತರ ಯಾವ ಮಟ್ಟಕ್ಕೆ ಇದೆ, ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ, ಅದರ ರಿಯಾಲಿಟಿಯನ್ನು ಚೆಕ್ ಅನ್ನು ನಡೆಸಿ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮೆದುರಿಗಿಡ್ತಾ ಇತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಪ್ರಮುಖವಾಗಿ ದಶಕದಲ್ಲಿ ದಾಖಲಾದಂತಹ ಅಂತರ್ಜಲ ಮಟ್ಟದ ಕೆಲ ವಿವರವನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ದಶಕದಲ್ಲಿ ದಾಖಲಾದಂತಹ ಅಂತರ್ಜಲ ಮಟ್ಟ 2013ರಲ್ಲಿ ಹೇಗಿತ್ತು, 2023ರಲ್ಲಿ ಹೇಗಾಗಿದೆ ಅಂತ ಅನ್ನೋದನ್ನ ಆನೇಕಲ್ ಭಾಗದಲ್ಲಿ 26.74 ಇದ್ದದ್ದು 2023ಕ್ಕೆ ಅಲ್ಲಿ 34.16 ಆಗಿದೆ. ಅಂತರ್ಜಲ ಮಟ್ಟ ಕೊಂಚ ಏರಿದೆ. ಆದರೆ ಬೆಂಗಳೂರು ದಕ್ಷಿಣದ್ದು 18.96 ಇದ್ದದ್ದು 19.17 ಆಗಿದೆ 2023ರಲ್ಲಿ. ಇನ್ನು ಬೆಂಗಳೂರು ಉತ್ತರ 22.68 2013ರಲ್ಲಿ ಇದ್ದದ್ದು 2023ಕ್ಕೆ 22.7ರಷ್ಟು. ಬೆಂಗಳೂರು ಪೂರ್ವ 24.67 ಆದರೆ 2013ರಲ್ಲಿ, 2023ರಲ್ಲಿ ಆ ಪ್ರಮಾಣ 30.48. ಇನ್ನು ಯಲಹಂಕ ಭಾಗದಲ್ಲಿ 19.88 2013ರಲ್ಲಿ ಇದ್ದಿದ್ದು ಅಂತರ್ಜಲ ಮಟ್ಟ. ಅದೇ 2023ರನ್ನ ನೋಡ್ತಾ ಹೋದ್ರೆ 27.18 ದಾಖಲಾಗಿದೆ. ಇದು ದಶಕದಲ್ಲಿ ದಾಖಲಾದಂತಹ ಅಂತರ್ಜಲ ಮಟ್ಟ. ಬರಗಾಲದ ಪರಿಸ್ಥಿತಿ ಇದೆ. ಈ ಬಾರಿ ಮಳೆ ಕೂಡ ಬಹಳ ಕಡಿಮೆ ಆಗಿರೋದ್ರಿಂದ ಅಂತರ್ಜಲ ಮಟ್ಟ ಕೂಡ ಕುಸಿತ ಆಗಿದೆ. ಹಾಗಾಗಿ ಬೋರ್ವೆಲ್ ಕೊರೆಸಿದ್ರು ನೀರು ಬರೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾವೇರಿ ಕೂಡ ತಮಿಳುನಾಡಿಗೆ ಹರ್ಕೊಂಡು ಹೋಗಿದ್ದರಿಂದ ಕಾವೇರಿ ನೀರು ಕೂಡ ಜನರಿಗೆ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದು ಜನರ ಪ್ರಶ್ನೆ. ನೀರಿನ ಆಳ ಇನ್ನೂ ಆಳಕ್ಕೆ ಎಷ್ಟು ಆಳ ತೆಗೆದ್ರೂ ಕೂಡ ನೀರಿಲ್ಲ ಅಂತಂದ್ರೆ ಎಲ್ಲಿಂದ ಸಿಗುತ್ತೆ? ನೀರಿನ ಸಮಸ್ಯೆ ಹಾಗಿದ್ರೆ ತಡಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಏನ್ ಕ್ರಮ ಕೈಗೊಳ್ಳಬೇಕು? ಕೆಲವು ಕ್ರಮಗಳನ್ನ ನಾವು ಗಮನಿಸೋದಾದ್ರೆ, ಈ ಅನಧಿಕೃತ ನೀರಿನ ಸಂಪರ್ಕ ಏನಿದೆ, ಆ ಅನಧಿಕೃತ ನೀರಿನ ಸಂಪರ್ಕವನ್ನ ಕಡಿತ ಮಾಡಬೇಕಾಗಿದೆ. ನೀರಿಗೆ ಬೇಡಿಕೆ ಇರುವಂತಹ ಏರಿಯಾಗಳಿಗೆ ಟ್ಯಾಂಕರ್ಗಳನ್ನು ಸಪ್ಲೈ ಮಾಡಬೇಕಾಗತ್ತೆ. ಇನ್ನು ನಗರದಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸೋದು, ಬೋರ್ವೆಲ್ಗಳನ್ನ ರೀಡ್ರಿಲ್ ಮಾಡೋದು, ಆ ಕೆಲಸ ಆಗಬೇಕಾಗತ್ತೆ. ಹೊಸದಾಗಿ ಬೋರ್ವೆಲ್ಗಳನ್ನ ಕೊರೆಸೋದು, ಸದ್ಯ ಓವರ್ ಟ್ಯಾಂಕ್ಗಳ ನೀರನ್ನ ನಿಲ್ಲಿಸಿದೆ ಮಂಡಳಿ. ನಗರದಲ್ಲಿ ಹೊಸದಾಗಿ ಬೋರ್ವೆಲ್ ಕೊರೆಸೋದು ಮತ್ತು ಅದನ್ನ ರೀಡ್ರಿಲ್ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ಹಾಗಾದ್ರೂ ನೀರಿನ ಒಂದಷ್ಟು ಸಮಸ್ಯೆ ಕೆಲವೊಂದು ಏರಿಯಾಗಳಲ್ಲಿ ಬಗೆಹರಿಬಹುದು ಅಂತ. ಹಾಗೆಯೇ ಹೇಮಾವತಿ ಕಬಿನಿ ಜಲಾಶಯದಿಂದ ನೀರು ಪೂರೈಕೆ ಮಾಡುವಂತಹ ಪ್ರಯತ್ನ ಏನಿದೆ ಅದಾಗಬೇಕಾಗಿದೆ. 35% ಸೋರಿಕೆ ಆಗ್ತಾ ಇದೆ ಕಾವೇರಿ ನೀರು. ಬಹುಶಃ ಇತ್ತ ಗಮನ ಹರಿಸಬೇಕಾಗಿದೆ. ನಾವು ಗಮನಿಸ್ತೀವಿ ಎಷ್ಟೋ ಕಡೆಗಳಲ್ಲಿ ನೀರು ಸೋರಿಕೆ ಆಗ್ತಾ ಹೋಗೋದನ್ನ. ನೀರು ಸೋರಿಕೆನ ತಡದಲ್ಲಿ ಅದೆಷ್ಟೋ ಮನೆಗಳ ಪಾಲಿಗೆ ಅದು ನಿಜಕ್ಕೂ ಕೂಡ ಜೀವಜಲ ಆಗತ್ತೆ. ಅತ್ತ ಗಮನ ಹರಿಸಿದ್ರೆ ಬಹುಶಃ ಈ ಸಮಸ್ಯೆಗೆ ಕೊಂಚ ಪರಿಹಾರ ಸಿಗಬಹುದು. ಅಂತರ್ಜಲ ಮಟ್ಟ, ಅದರ ಜೊತೆಗೆ ಈ ನೀರಿನ ಸಮಸ್ಯೆಯನ್ನ ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದರ ವಿವರಣೆಯನ್ನ ನಿಮ್ಮ ಮುಂದೆ ಇಟ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.